ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ರೀನೀಟ್ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿರುವಂತದ್ದು ಜೂನ್ 21ಕ್ಕೆ ರೀನೀಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಇವತ್ತು 15ನೇ ತಾರೀಕು, ಇವತ್ತನ್ನು ಹಿಡ್ಕೊಂಡ್ರೆ ಸೊ 36 ಡೇಸ್ ನಿಮಗೆ ಸಿಗುವಂತದ್ದು. 30 ಡೇಸ್ ಫ್ರಾಮ್ ಮೇ 21 ಟು ಜೂನ್ 21. ಸೊ 15ನೇ ತಾರೀಕು, ಸೊ 36 ಡೇಸ್ ನಿಮಗೆ ಸಿಗುವಂತದ್ದು. ಇದರ ಜೊತೆಗೆ ಇವತ್ತು ಯೂನಿಯನ್ ಮಿನಿಸ್ಟರ್ ಆದಂತಹ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಒಂದು ಸುದ್ದಿಗೋಷ್ಠಿಯಲ್ಲಿ ಇವತ್ತು ಹೇಳಿರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಹೇಳ್ತಾ ಹೋಗ್ತೀನಿ. ಸೊ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನು ಅಂತ ಅಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ಎಕ್ಸಾಮಿನೇಷನ್ 2 ಗಂಟೆಯಿಂದ 5 ಗಂಟೆಯವರೆಗೆ ಇತ್ತು. ಅಂದ್ರೆ 3 ಅವರ್ಸ್ ಇತ್ತು. ಸೊ ಈ 3 ಅವರ್ಸ್ ಅಲ್ಲಿ ಬಹಳಷ್ಟು ಸಾರಿ ಇನ್ವಿಜಿಲೇಟರ್ಸ್ ಗಳು ಬಂದು ನಿಮಗೆ ಡಿಸ್ಟರ್ಬ್ ಮಾಡ್ತಿದ್ರು. ಸೊ ಅದರ ಜೊತೆಗೆ ಬೇರೆ ಬೇರೆ ಕಾರಣಗಳಿಂದ ನಿಮ್ಮ ಟೈಮ್ ವೇಸ್ಟ್ ಆಗ್ತಿತ್ತು. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ, 2 ಗಂಟೆಯಿಂದ ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದ್ರೆ 5:15 ತನಕ ಅಂದ್ರೆ ಎಕ್ಸ್ಟ್ರಾ 15 ಮಿನಿಟ್ಸ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದು. ಸೊ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು. ಸೊ ಮೊದಲನೇದಾಗಿ ನೀಟ್ ಎಕ್ಸಾಮ್ ಜೂನ್ 21ಕ್ಕಿದೆ. ಎರಡನೇದಾಗಿ 15 ನಿಮಿಷ ಎಕ್ಸ್ಟ್ರಾವನ್ನ ಕೊಟ್ಟಿದ್ದಾರೆ. ಮೂರನೇದಾಗಿ ಅಡ್ಮಿಟ್ ಕಾರ್ಡ್ ನಿಮಗೆ ಜೂನ್ 14ಕ್ಕೆ ರಿಲೀಸ್ ಆಗುತ್ತೆ. ಜೂನ್ 14ಕ್ಕೆ ಎಕ್ಸಾಮಿನೇಷನ್ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗುತ್ತೆ. ನಾಲ್ಕನೇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ, ಬಹಳ ಜನ ವಿದ್ಯಾರ್ಥಿಗಳು ಈಗ ಥಿಂಕ್ ಮಾಡ್ತಾ ಇದ್ರು, ಸೊ ತಮ್ಮ ತಮ್ಮ ಕಾಲೇಜಿನ ಹತ್ತಿರ ಇರುವಂತಹ ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಮೇ 3ಕ್ಕೆ ಏನ್ ಎಕ್ಸಾಮ್ ಇತ್ತು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಬಟ್ ಈಗೇನಾಗಿದೆ ಅಂತ ಅಂದ್ರೆ, ಒಂದು ವಿದ್ಯಾರ್ಥಿಗಳು ತಮ್ಮ ತಮ್ಮ ಊರಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಮೇ ಬಿ ಬೇರೆ ರಾಜ್ಯದಲ್ಲಿ ಕೋಚಿಂಗ್ ತಗೊಳ್ತಾ ಇದ್ದವರು ಕೂಡ ತಮ್ಮ ಊರಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಈ ಕಾರಣಕ್ಕೆ 1 ವೀಕ್ ಟೈಮ್ ವಿಲ್ ಬಿ ಗ್ರಾಂಟೆಡ್ ಟು ಚೂಸ್ ದ ಎಕ್ಸಾಮಿನೇಷನ್ ಸೆಂಟರ್. ಅಂದ್ರೆ ಮತ್ತೆ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ ಲೀಸ್ಟ್ ಆಫ್ ಸೆಂಟರ್ ಅನ್ನ ಕೊಡ್ತಾರೆ. ಆಲ್ರೆಡಿ ನೀವು ನೀಟ್ ಅಪ್ಲಿಕೇಶನ್ ಅಲ್ಲಿ ಹಾಕಿರುವಂತಹ ನಿಮ್ಮ ಒಂದು ಅಡ್ರೆಸ್ಸಿನ ಆಧಾರದ ಮೇಲೆ ಸೊ ನೀವು ಎಕ್ಸಾಮಿನೇಷನ್ ಸೆಂಟರ್ನ ಮತ್ತೆ ಚೂಸ್ ಮಾಡ್ಕೊಳ್ಳಬಹುದು. ಫಾರ್ ಎಕ್ಸಾಂಪಲ್, ಈಗ ನೀವು ಮಂಗಳೂರಲ್ಲಿ ಯಾವ್ದೋ ಕಾಲೇಜ್ ಇರಿದ್ರಿ, ಮಂಗಳೂರು ಅಂತ ಹಾಕೊಂಡಿರ್ತೀರಿ. ಈಗ ನೀವು ಧಾರವಾಡಕ್ಕೆ ಬಂದಿದ್ದೀರಿ ಅಥವಾ ರಾಯಚೂರಿಗೆ ಬಂದಿದ್ದೀರಿ. ಸೊ ಈಗ ನೀವು ಫಸ್ಟ್ ಪ್ರಿಫರೆನ್ಸ್ ಆಸ್ ಧಾರವಾಡ ಅಥವಾ ರಾಯಚೂರನ್ನ ಹಾಕಿಕೊಳ್ಳಬಹುದು. ಸೊ ಇದು ಕೂಡ ಒಂದು ಒಳ್ಳೆಯ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬಹಳ ಜನ ವಿದ್ಯಾರ್ಥಿಗಳಿಗೆ ಇದರಿಂದ ತೊಂದರೆ ಆಗ್ತಿತ್ತು. ಸೊ ಆ ಕಾರಣಕ್ಕೆ ಈ ಒಂದು ಎಕ್ಸಾಮ್ ಸೆಂಟರ್ ಅನ್ನ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನ ಕೊಡೋದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ. ಬಟ್ ಇದಿಷ್ಟು ಕೂಡ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತದ್ದು. ಇನ್ನೂ ಕೂಡ NTA ದವರ ಒಂದು ವೆಬ್ಸೈಟ್ ಅಲ್ಲಿ ಬಂದಿಲ್ಲ. ಸೊ NTA ದವರ ವೆಬ್ಸೈಟ್ ಅಲ್ಲಿ, ಅಂದ್ರೆ ನೀಟ್ ವೆಬ್ಸೈಟ್ ಅಲ್ಲಿ ಬಂದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ನೀಟ್ ವೆಬ್ಸೈಟ್ ಅಲ್ಲಿ ಓನ್ಲಿ 12ನೇ ತಾರೀಕಿಗೆ ಬಿಟ್ಟಿರುವಂತ ನೋಟಿಫಿಕೇಶನ್ ಇದೆ. ಅದಾದ್ಮೇಲೆ ಬಿಡ್ತಾರೆ, ಅದರಲ್ಲಿ ಎಲ್ಲ ಪಾಯಿಂಟ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ನೋ ಎಕ್ಸಾಮ್ ಫೀಸ್ ವಿಲ್ ಬಿ ಚಾರ್ಜ್ ಫಾರ್ ದ ಎಕ್ಸಾಮಿಗೆ ಮತ್ತೆ ಎಕ್ಸಾಮ್ ಫೀಸ್ ಅನ್ನ ಚಾರ್ಜ್ ಮಾಡೋದಿಲ್ಲ. ಇದರ ಜೊತೆಗೆ ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ, ಯಾರು 2027 ನಲ್ಲಿ ಎಕ್ಸಾಮಿನೇಷನ್ ಬರೀತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿರುವುದೇನಂತಂದ್ರೆ, ಮುಂದಿನ ವರ್ಷದಿಂದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನೇ ನಾವು ಮಾಡುವಂಥದ್ದು. ಸೊ OMR ಶೀಟ್ ಬೇಸ್ಡ್ ಪೆನ್ ಅಂಡ್ ಪೇಪರ್ ಎಕ್ಸಾಮ್ ಇರೋದಿಲ್ಲ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಹೇಗೆ JEE ಎಕ್ಸಾಮ್ ಇತ್ತು ಅದೇ ರೀತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಹೇಳಿರುವಂತದ್ದು. ಸೊ ಇನ್ನೊಂದ್ಸರಿ ನಿಮಗೆ ಹೇಳ್ತಾ ಹೋಗ್ಬಿಡ್ತೀನಿ. ಎಕ್ಸಾಮ್ ಜೂನ್ 21ಕ್ಕೆ ಫಿಕ್ಸ್ ಆಗಿದೆ. ಅಡ್ಮಿಟ್ ಕಾರ್ಡ್ ನಿಮಗೆ ಜೂನ್ 14ಕ್ಕೆ ಬಿಡ್ತಾರೆ. ಎಕ್ಸಾಮಿನೇಷನ್ ಟೈಮ್ ಏನಿದೆ 2 ಗಂಟೆಯಿಂದ 5:15 ಅಂದ್ರೆ 15 ನಿಮಿಷ ಜಾಸ್ತಿ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ವಿಲ್ ಗೆಟ್ 1 ವೀಕ್ ಟು ಚೂಸ್ ದೇ ಪ್ರಿಫರ್ಡ್ ಎಕ್ಸಾಮಿನೇಷನ್ ಸೆಂಟರ್. 1 ವೀಕ್ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ನ ಸೆಲೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಕ್ಸಾಮ್ ಫೀಸ್ ಅನ್ನ ಇದಕ್ಕೆ ಚಾರ್ಜ್ ಮಾಡೋದಿಲ್ಲ, ಮತ್ತೆ ಮೊದಲು ನೀವು ಫೀಸ್ ಅನ್ನ ಪೇ ಮಾಡಿದ್ರೆ ಅದನ್ನು ಕೂಡ ರೀಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಲಾಸ್ಟ್ ಇಯರ್ ರಾಧಾಕೃಷ್ಣ ಕಮಿಟಿ ಅವರು 2024 ಅಲ್ಲಿ ಏನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದಷ್ಟು ಸಜೆಷನ್ ಅನ್ನು ಕೊಟ್ಟಿದ್ರು. ಅದರಲ್ಲಿ ಮೇನ್ ಸಜೆಷನ್ ಅಂತಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನು ಮಾಡುವಂಥದ್ದು. ಸೊ ಅದನ್ನು ಕೂಡ ಮಾಡ್ತೀವಿ ನೆಕ್ಸ್ಟ್ ಇಯರ್ ಇಂದ ಅಂತ ಹೇಳಿದ್ದಾರೆ. ಸೊ ಮತ್ತೆ ಯಾರ್ಯಾರು ಈ ಒಂದು ಪೇಪರ್ ಲೀಕ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ಅವರೆಲ್ಲರಿಗೂ ಕೂಡ ಪನಿಷ್ಮೆಂಟ್ ಅನ್ನ ಕೊಡ್ತೀವಿ. CBIಗೆ ಹ್ಯಾಂಡ್ ಓವರ್ ಮಾಡಿದೀವಿ. ಸೊ ಯಾರ್ಯಾರು ಈ ರೀತಿ ಎಕ್ಸಾಮ್ ಅಲ್ಲಿ ಡಿಸ್ಟ್ರಪ್ಷನ್ಸ್ ಅನ್ನ
ಕ್ರಿಯೇಟ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಸೊ ವಿದ್ಯಾರ್ಥಿಗಳೇ, ಗುಡ್ ನ್ಯೂಸ್, 15 ನಿಮಿಷ ಜಾಸ್ತಿ ಸಿಗ್ತದ. ಇನ್ನು 36 ದಿನ ಟೈಮ್ ಇದೆ. ಟೈಮ್ ಅನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಪ್ರತಿಯೊಂದು ದಿನ ಪ್ರತಿಯೊಂದು ಸಮಯನೂ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ನೀವು ಮಾಡ್ತೀರಿ ಅನ್ನೋ ಛಲ ನಿಮಗಿರ್ಲಿ. ದೇವರೇ ನಮಗೆ 2ನೇ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಹಿಂದಿನ ಎಕ್ಸಾಮ್ ಅಲ್ಲಿ ನಾವೇನು ಮಿಸ್ಟೇಕ್ಸ್ ಗಳನ್ನ ಮಾಡಿದೀವಿ, ಆ ಮಿಸ್ಟೇಕ್ಸ್ ಗಳನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈಗೊಂದು ಒಳ್ಳೆ ಅವಕಾಶ ನಮಗೆ ಸಿಕ್ಕಿದೆ. ಪ್ರತಿಯೊಬ್ಬರಿಗೂ ಈ ರೀತಿ ಅವಕಾಶ ಸಿಗೋದಿಲ್ಲ, ಬಟ್ ನಿಮಗೆ ಸಿಕ್ಕಿದೆ. ನೀಟ್ ವಿದ್ಯಾರ್ಥಿಗಳೇ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.